ವರ್ತೂರ್ ಸಂತೋಷ್ ಸರ್ನ ಮೀಟ್ ಆಗಿದ್ರಾ? ಯಾಕೆ ಎಲ್ಲೂ ಫಸ್ಟ್ ಕಾಣಿಸ್ಕೊಂತ ಇಲ್ಲ ಅನ್ನೋದನ್ನ ನೀವು ವರ್ತೂರ್ ಅವ್ರನ್ನ ಕೇಳಬೇಕು. ಇತ್ತೀಚೆಗೆ ಮಾತಾಡಿದ್ದುಂಟು. ಹಿ ಇಸ್ ಬಿಸಿ ವಿತ್ ಹಿಸ್ ಲೈಫ್. ಸೊ ನಾವು ಹೆಂಗೆ ಅಂದ್ರೆ ನಮ್ಮ ಪ್ರೊಫೆಷನ್ ಸ್ಕ್ರೀನು ಅಥವಾ ಕ್ಯಾಮ್ರಾ ಮೇಕಪ್ ಅಂತ ಆಗಿರೋದ್ರಿಂದ ಜಾಸ್ತಿ ನಾವು ಹೊರಗಡೆ ಕಾಣಿಸ್ಕೊಳ್ತೀವಿ. ಅವರು ಲಿಟ್ರಲಿ ಲೈಕ್ ಇಸ್ ನಾಟ್ ಇನ್ ಟು ಮೇಕಪ್ ಆರ್ ಕ್ಯಾಮ್ರಾ. ಸೊ ಹಾಗಾಗಿ ಈವೆಂಟ್ಗಳಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ. ಹಿ ಈಸ್ ಆಕ್ಚುಲಿ ಬಿಸಿ ವಿತ್ ಹಿಸ್ ವರ್ಕ್. ಅವ್ರ ಪರ್ಸನಲ್ ಲೈಫಲ್ಲಿ ಅವ್ರು ಸ್ವಲ್ಪ ಬಿಸಿ ಇರೋದ್ರಿಂದ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇಲ್ಲ, ಟು ಬಿ ಫ್ರಾಂಕ್, ಅದು ನಿಜ. ಅದು ಬಿಟ್ಟರೆ ಇತ್ತೀಚೆಗೆ ಮಾತಾಡಿದಾಗ ಹಿ ವಾಸ್ ಅಂದರೆ ವಿ ವರ್ ಆ್ಯಕ್ಚುಲಿ ಡಿಸ್ಕಸಿಂಗ್ ಅಬೌಟ್ ಲಾಟ್ ಅಬೌಟ್ ಫ್ಯೂಚರ್ ಪ್ರಾಜೆಕ್ಟ್ಸ್. ಸೊ ನಾನು ಅವರು ಸದ್ಯದಲ್ಲೇ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡೋಂಥ ಸಾಧ್ಯತೆ ಕೂಡ ಇದೆ. ಮದ್ವೆ ಆಗ್ತೀನಿ ಅಂತ ಅನ್ಬಿಟ್ಟು ಬೇರೆ ಹೇಳ್ತಾ ಇದ್ರು ಮೇಡಮ್, ಅದ ಹುಡುಗಿ ಅಂತ ಅನ್ಬಿಟ್ಟು ಅದ್ರ ಬಗ್ಗೆ ಏನಾದ್ರು ಹೇಳಿದ್ರ ನಿಮ್? ಅಲ್ಲ ಮೇಡಮ್, ಅವ್ರು ಏನಾದ್ರು ಡಿಸ್ಕಸ್ ಮಾಡೋದ್ರ ಅಂತ ಅನ್ಬಿಟ್ಟು. ಅಲ್ಲ, ನೀವು ಅವ್ರ ಫ್ರೆಂಡ್ ಅಲ್ವಾ, ಹಂಗ ಕೇಳ್ತಾ ಇರೋದು. ಏನಾದ್ರು ಡಿಸ್ಕಸ್ ಮಾಡೋದ್ರ ಅಂತ ಅನ್ಬಿಟ್ಟು ಮದ್ವೆ ಹಂಗೆಲ್ಲ ಬೇರೆಯವ್ರ ಲೈಫ್ ಬಗ್ಗೆ ನೀವು ನನ್ನನ್ ಕ್ವಶನ್ ಕೇಳಂಗಿಲ್ಲ, ಆಯ್ತಾ? ಎಷ್ಟೇ ಒಳ್ಳೆ ಫ್ರೆಂಡ್ಸ್ ಆದ್ರೂ ನಮಗೆ ನಮ್ಮದೇ ಆಗಿರುವಂತಹ ಲಿಮಿಟೇಷನ್ಸ್ ಇರುತ್ತೆ, ನಮಗೆ ನಮ್ಮದೇ ಆಗಿರುವಂತಹ ಲೈಫ್ ಸ್ಟೈಲ್ಸ್ ಇರುತ್ತೆ. ಸೊ ನಾವು ವಿ ಬಿಲಾಂಗ್ ಟು 2 ಡಿಫ್ರೆಂಟ್ ಲೈಫ್ ಸ್ಟೈಲ್ ಕ್ಯಾಟಗರಿ. ಸೊ ಅವ್ರ ಲೈಫ್ ಏನಿದೆಯೋ ಅದು ಬೇರೆ ಥರ ಇರುತ್ತೆ, ನಮ್ಮ ಲೈಫ್ ಸ್ಟೈಲೇ ಬೇರೆ ಥರ ಇರುತ್ತೆ. ಇಟ್ಸ್ ನಾಟ್ ದಟ್ ಏನಂತಾರೆ ಆರ್ಟಿಸ್ಟ್ ಅಥವಾ ನಾನ್ ಆರ್ಟಿಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಜೀವನ ಮಾಡುವಂತಹ ಪ್ಯಾಟ್ರನ್ ಬೇರೆ. ಸೊ ಅವ್ರಿಗೆ ಏನ್ ಇಷ್ಟನೋ ಅದು ನಿಮ್ಮ ಹತ್ರ ನಿಮ್ಮನ್ನೇ ಕರೆದು ಹೇಳ್ತಾರೆ, ಇಷ್ಟ ಇಲ್ಲದೆ ಇರೋದನ್ನ ಅವಾಯ್ಡ್ ಮಾಡ್ಕೊಳ್ತಾರೆ. ಸೊ ಅವರು ಒಂದ್ ಸ್ವಲ್ಪ ನಿಮ್ಮನ್ನ ಕರೆದು ಹೇಳೋವರೆಗೂ ನಿಧಾನದಿಂದ ಇರಬೇಕು. ನಿಮ್ಗೆಲ್ಲ ಫಾರ್ಮ್ ಹೌಸ್ ಕರ್ದ್ಬಿಟ್ಟು ಅಡಿಗೆ ಮಾಡಿ ಹಾಕಿದಾರ, ನನ್ಗೆ ಅಡಿಗೆ ಮಾಡಿ ಕೊಟ್ಟಿದಾರ? ಯಾವತ್ತು ಕೇಳಿಲ್ಲ ನೀವು? ಬಂದ್ಬಿಟ್ರು ನನ್ನ ಕೇಳಕ್ಕೆ. ಕೇಳಿದ್ವಿ ಮೇಡಮ್, ಕರಿತೀನಿ ಅಂತ ಅನ್ಬಿಟ್ಟು ಹೇಳಿದ್ರು. ಅದೇನ್ ಗೊತ್ತಿಲ್ಲ, ಕುರಿ ಹೊಡ್ಕೊಡಿತಾರ ಅಂತ ಹೇಳಿದ್ವಿ. ನಾವು ಪ್ಲಾನ್ ಮಾಡ್ತಾ ಇದೀವಿ, ಬಟ್ ನೀವೆಲ್ಲರೂ ಬಂದು ನಾನು ತಿನ್ನೋದನ್ನ ಡಿಸ್ಟರ್ಬ್ ಮಾಡ್ತೀರಾ, ಅದಕ್ಕೆ ನಿಮ್ಮನ್ನ ಕರಿತಾ ಇದ್ದೆ. ಹೇಳ್ತಾ ಅವರೇ ಹೇಳ್ತಾರೆ. ಓಕೆ, ಯಾವ ಕಾನ್ಸೆಪ್ಟ್ ಅಲ್ಲಿ ಒಂದು ಸಿನಿಮಾ ಮಾಡ್ತಿದ್ದೀರಿ? ಕೊಡ್ರ ಕಾಲ್ ಕೊಡ್ರ, ಇವ್ರು ಹೊಡಿತೀನಿ ಫಸ್ಟ್. ಕೋಣದ ಹೇಳಿ ಮೇಡಮ್. ಕೋಣ ಸಿನಿಮಾ ಇನ್ನೇನು ಸದ್ಯದಲ್ಲೇ ಹೊರಗಡೆ ಬರುತ್ತೆ. ನಾವೆಲ್ಲರೂ ಕಾಯ್ತಾ ಇದೀವಿ. ಒಂದ್ ಸ್ವಲ್ಪ ವರ್ಕ್ ಕಂಪ್ಲೀಟ್ ಆಗೋದಕ್ಕೆ ಎಲ್ಲ ಕೈಯಲ್ಲಿ ಇದ್ದಾಗ ನಾವು ಜೋಶಲ್ಲಿ ಆಚೆ ಬರೋಣ ಅಂತ ಕಾಯ್ತಾ ಇದೀವಿ. ಅಂಡ್ ಇನ್ನೇನು ಸದ್ಯದಲ್ಲೇನೆ ಆಡಿಯೋ ಲಾಂಚ್ ಕೂಡ ಆಗೋದಿರುತ್ತೆ. ನಿಮ್ಗೆಲ್ರಿಗೂ ಖಂಡಿತವಾಗ್ಲೂ ಇನ್ವಿಟೇಷನ್ ಇರುತ್ತೆ. ಅಂಡ್ ಆಲ್ಸೋ ಯೂನಿಕ್ ಆಗಿ ಮಾಡ್ತಾ ಇರೋದ್ರಿಂದ ನಮ್ಮ ಕೋಮಲ್ ಸರ್ನ ಡಿಫ್ರೆಂಟ್ ಆಗಿ ನೋಡೋದಕ್ಕೊಂದು ಅವಕಾಶ ಸಿಗುತ್ತೆ, ನನ್ನನ್ನು ಕೂಡ ಡಿಫ್ರೆಂಟ್ ಆಗಿ ನೋಡೋದಕ್ಕೊಂದು ಅವಕಾಶ ಸಿಗುತ್ತೆ. ಸೊ ಪ್ಲೀಸ್ ನೀವು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.